ಕಟ್ಟಡದಿಂದ ಏಕಾಏಕಿ ವಿದ್ಯಾರ್ಥಿನಿಯೊಬ್ಬರು ಬಿದ್ದಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಕೆಯನ್ನು ಈಗ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಘಟನೆಗೆ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮಲ್ಲೇಶ್ವರಂನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಘಟನೆ ಸಂಭವಿಸಿದೆ. ಶಾಲಾ ಬಿಲ್ಡಿಂಗ್ನಿಂದ ಏಕಾಏಕಿ ವಿದ್ಯಾರ್ಥಿನಿ ಬಿದ್ದಿರುವಂತಹ ಪ್ರಕರಣ. ಮಲ್ಲೇಶ್ವರಂನ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಆಕೆ. ವಿದ್ಯಾರ್ಥಿನಿಯನ್ನ ಇದೀಗ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲು ಮಾಡೋ ಮೂಲಕವಾಗಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬಟ್ ವಿದ್ಯಾರ್ಥಿನಿಯ ತಲೆಯ ಭಾಗಕ್ಕೆ ಗಂಭೀರವಾಗಿ ಗಾಯವಾಗಿದೆ, ತೀವ್ರ ರಕ್ತಸ್ರಾವವಾಗಿದೆ. ಪಕ್ಕದಲ್ಲೇ ಇದ್ದಂತಹ ಕೆಸಿ ಜನರಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದಾರೆ. 10ನೇ ತರಗತಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ. ಸ್ಥಳೀಯ ಶಾಸಕರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಯ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅಸಂಬಂಧಿತ ದೃಶ್ಯವೂ ಕೂಡ ಲಭ್ಯವಾಗ್ತಾ ಇದೆ. ಯಾಕೆ ಆಕೆಯೇ ಬಿದ್ದಿದ್ದ ಅಥವಾ ಆಯತಪ್ಪಿ ಬಿದ್ದಿದ್ದ, ಏನಾಗಿದೆ ಈ ಇನ್ಸಿಡೆಂಟ್ನಲ್ಲಿ ಅಂತ ಶಾಲಾ ಆಡಳಿತ ಮಂಡಳಿಯು ಕೂಡ ಮಾಹಿತಿಯನ್ನು ಕೊಡಬೇಕಾಗಿದೆ. ಮಲ್ಲೇಶ್ವರಂನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಓದ್ತಾ ಇದ್ದಂಥ 10ನೇ ತರಗತಿಯ ವಿದ್ಯಾರ್ಥಿನಿ ಸ್ಕೂಲ್ ಕಟ್ಟಡದ ಮೇಲಿಂದ ಬಿದ್ದಂತಹ ಪ್ರಕರಣ. ಗಂಭೀರವಾಗಿ ತಲೆಗೆ ಪೆಟ್ಟಾಗಿದೆ. ಆಕೆಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸದ್ಯ ಆಸ್ಪತ್ರೆಯಲ್ಲಿರುವಂತಹ ವಿದ್ಯಾರ್ಥಿನಿಯ ಆರೋಗ್ಯ ಸ್ಥಿತಿಯನ್ನು ವಿಚಾರಿಸಲಿಕ್ಕಾಗಿ ಸ್ಥಳೀಯ ಶಾಸಕ ಅಶ್ವಥ್ ನಾರಾಯಣ್ ಅವರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಆಕೆಯ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಘಟನೆಗೆ ಕಾರಣ ಏನು? ಆಯತಪ್ಪಿ ಬಿದ್ದಿದ್ದ ಅಥವಾ ಆಕೆಯೇ ಧುಮುಕಿದ್ದ? ಏನಾಗಿದೆ? ದಿವ್ಯ, ವಿದ್ಯಾರ್ಥಿನಿ ಹೇಳ್ತಾ ಇರುವಂಥದ್ದು ಬೆಳಗ್ಗೆ 10:30 11 ಗಂಟೆ ಸುಮಾರಿಗೆ ಈ ಘಟನೆ ಆಗಿರುವಂಥದ್ದು. ಬೆಳಗ್ಗೆ ತಿಂಡಿ ತಿಂದೆ ಶಾಲೆಗೆ ಹೋಗಿದೆ. ಆ ಸಂದರ್ಭದಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿ ನಿಂತು ಕೆಳಭಾಗಕ್ಕೆ ಬಗ್ಗಿ ನೋಡಿದಾಗ ನನಗೆ ತಲೆ ತಿರುಗದಂತಾಗಿದೆ. ಅಲ್ಲಿಂದ ನಾನು ನೇರವಾಗಿ ಕೆಳಗೆ ಬಿದ್ದಿದ್ದೀನಿ. ಅದಾದ್ಮೇಲೆ ಏನಾಯಿತು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಅನ್ನುವಂಥ ವಿಚಾರವನ್ನು ಸದ್ಯ ನಮ್ಮ ತಂಡದವರು ಹೋಗಿ ವಿದ್ಯಾರ್ಥಿನಿಯನ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ಹೇಳಿದಂಥ ಮಾತು. ಸದ್ಯ ICUನಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಬಟ್ ಆದರೆ ಘಟನೆ ಆ ವಿದ್ಯಾರ್ಥಿನಿ ಹೇಳುವಂಥ ಪ್ರಕಾರವಾಗಿ ತಲೆ ಸುತ್ತಿ ಬಿದ್ದಿರುವಂಥದ್ದು, ಬೇರೆ ಏನಾಗಿದೆ ಅನ್ನುವಂಥದ್ದನ್ನು ಅಲ್ಲಿನ ಆಡಳಿತ ಮಂಡಳಿ ಜೊತೆಗೆ ಅಲ್ಲಿನ CCTV ದೃಶ್ಯಾವಳಿಗಳ ಬಿಡುಗಡೆ ಆದ ಮೇಲೆ ಗೊತ್ತಾಗಬೇಕಿರುವಂಥದ್ದು. ಸದ್ಯಕ್ಕೆ ವಿದ್ಯಾರ್ಥಿನಿಗೆ ಕೆಸಿ ಜನರಲ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಸೊಂಟದ ಭಾಗ ಜೊತೆಗೆ ಹಣೆಯ ಭಾಗಕ್ಕೆ ಸ್ವಲ್ಪ ಏಟಾಗಿರುವಂತಹ ಕಾರಣಕ್ಕಾಗಿ ICUನಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಇನ್ನೂ ಒಂದು ದಿನ ಕೂಡ ICUನಲ್ಲಿ ಇರಬೇಕಾಗುತ್ತೆ ಅನ್ನುವಂಥ ಮಾತನ್ನ ಈಗಾಗಲೇ ವೈದ್ಯರು ಹೇಳಿರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಚಿಕಿತ್ಸೆ ಇನ್ನೂ ಒಂದು ದಿನಗಳ ಕಾಲ ICUನಲ್ಲಿ ಇಟ್ಕೊಂಡು ಚಿಕಿತ್ಸೆಯನ್ನು ನೀಡಿ ಅನಂತರ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ತನಕ ಶಾಲಾ ಆಡಳಿತ ಮಂಡಳಿ ಏನಾಗಿದೆ ಅನ್ನುವಂಥದ್ದು ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ದಿವ್ಯಾ, ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಮಾಹಿತಿಗೆ. ಕೆಲವರಿಗೆ ಡೀಪ್ ಫಿಯರ್ ಇರುತ್ತೆ. ಸೊ ಬಹುಶಃ ಆಕೆಯೂ ಕೂಡ ಅದೇ ರೀತಿಯಾಗಿ ಮೇಲಿಂದ ಕೆಳಗೆ ನೋಡಿದಾಗ ಆ ಭಯದಲ್ಲಿ ಮತ್ತು ಸಹಜವಾಗಿ ಹಸಿವಿನಿಂದ ಇದ್ಲು, ಬೆಳಗ್ಗೆ ತಿಂಡಿ ತಿಂದಿಲ್ಲ, ತಲೆ ಚಕ್ಕರ್ ಬಂದು ಬಿದ್ದಿರಬಹುದು ಆಕೆಯ ಸ್ಟೇಟ್ಮೆಂಟ್ ಪ್ರಕಾರವಾಗಿ. ಉಳಿದಂತೆ ಏನಾದರೂ ಬೇರೆ ಘಟನೆಗಳಾಗಿದೆಯಾ? ಟೀಚರ್ಸ್ ಏನಾದರೂ ಬೈದಿದ್ದೋ ಅಥವಾ ಸ್ಟೂಡೆಂಟ್ಸ್ ಜೊತೆಗೇನಾದರೂ ಕಿರಿಕ್ ಮಾಡ್ಕೊಂಡಿದ್ದೋ, ಈ ಥರದ್ದು ಏನಾದರೂ ಇನ್ಸಿಡೆಂಟ್ಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಶಾಲಾ ಆಡಳಿತ ಮಂಡಳಿಯೇ ಹೇಳಬೇಕಾಗತ್ತೆ. ಸದ್ಯ ವಿದ್ಯಾರ್ಥಿನಿಯ ಸ್ಟೇಟ್ಮೆಂಟ್ ಕೂಡ ದಾಖಲಾಗಿದೆ.